ನವದೆಹಲಿಯಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಬಳಿಕ ಶಾಸಕಿ ನಯನಾ ಮೋಟಮ್ಮ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು, ಸಚಿವ ಸಂಪುಟ ವಿಸ್ತರಣೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಹೈಕಮಾಂಡ್ ನಮ್ಮ ಯಾರಿಗೂ ಯಾವುದೇ ಮಾಹಿತಿ ನೀಡಿಲ್ಲ ಅಂತ ಸ್ಪಷ್ಟಪಡಿಸಿದರು. ದೆಹಲಿ ಪ್ರವಾಸದ ವೇಳೆ ನಾವು ಸಹಜವಾಗಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದ್ದೇವೆ, ಅದಕ್ಕಿಂತ ಹೆಚ್ಚಿನದ್ದೇನೂ ಇಲ್ಲ ಅಂತ ಹೇಳಿದರು. ಅವಕಾಶ ನೀಡಿದರೆ ತಾಯಿಯಂತೆ ಕೆಲಸ ಮಾಡಿ ತೋರಿಸ್ತೇನೆ ಅಂತ ಸಚಿವ ಸ್ಥಾನ ಕುರಿತು ವಿಶ್ವಾಸ ವ್ಯಕ್ತಪಡಿಸಿದರು. ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ ನಡೆಯಲಿದೆ ಅಂತ ಮಾಹಿತಿ ನೀಡಿದ ಅವರು, ಅಂತಿಮ ಸಚಿವರ ಪಟ್ಟಿ ಭಾನುವಾರ ಸಂಜೆ ಹೊರಬರುವ ಸಾಧ್ಯತೆ ಇದೆ ಅಂತ ಹೇಳಿದರು. ಯಾರ ಹೆಸರು ಅಂತಿಮ ಪಟ್ಟಿಯಲ್ಲಿ ಇರುತ್ತೆ ಎಂಬುದನ್ನು ಕಾದು ನೋಡೋಣ ಅಂತ ನಯನಾ ಮೋಟಮ್ಮ ತಿಳಿಸಿದರು. ಅಪೇಕ್ಷೆ ಏನು ಅದು ಸಫಲ ಆಗ್ಲಿಕ್ಕೆ ಇನ್ನೇನು ಕೆಲವೇ ದಿನಗಳಿದೆ. ಏನಾದರೂ ಶುಭ ಸುದ್ದಿ ಇದೆಯಾ? ಇಲ್ಲಪ್ಪ, ನಮ್ಗೆ ಯಾರಿಗೂ ಏನು ಸುದ್ದಿ ಕೊಟ್ಟಿಲ್ಲ. ಏನಾದರೂ ಸಿಎಂ ಅವ್ರನ್ನ ಭೇಟಿ ಆಗಿದ್ರು? ಸಿಎಂ ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದ್ರು. ನಾನು ಭೇಟಿ ಆಗಿದೆ. ಸಚಿವ ಸ್ಥಾನ ಕೊಡಿ ಅಂತ ಆ ಥರ ನಾನೇನು ಬೇಡಿಕೆ ಇಟ್ಟಿಲ್ಲ, ಜಸ್ಟ್ ಮಾತಾಡ್ಸಿದ್ದೀನಿ ಅಷ್ಟೇ. ಕಿರಿಯರ ಸ್ಥಾನದಲ್ಲಿ ನಿಮ್ಗೆ ಅವಕಾಶ ಇದೆಯಾ ಅಂತ? ಮಹಿಳಾ ಕೋಟಾನು ಇದೆ, ಕಿರಿಯ ಕೋಟಾನು ಇದೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಯಾಕೆ ಮೇಡಮ್ ಮೊದಲು ಕೊಟ್ಟು ಅಷ್ಟು ಭೇಟಿ ಕೊಡ್ತಾ ಇಲ್ಲ? ಏನಾದರೂ ಸಸ್ಪೆನ್ಸ್ ಇದೆಯಾ ಅಂತ? ಹಾಗೇನಿಲ್ಲ, ನೋಡೋಣ. ಪಕ್ಷಕ್ಕೋಸ್ಕರ ತಾಯಿಯವರು ಸಾಕಷ್ಟು ಸೇವೆ ಮಾಡಿದ್ದಾರೆ. ಅವ್ರು ಮಾಡಿದಂಥ ಇವೆಲ್ಲ ತುಂಬ ಯೋಜನೆಗಳು ಸಾಕಷ್ಟು ಫಲ ಕೊಟ್ಟಿವೆ. ಅದೇ ರೀತಿಯಾಗಿ ನಿಮಗೂ ಒಂದು ಅವಕಾಶ ಸಿಗ್ಬೋದ ಅಂತ ಯೋಜನೆಗಳು? ಅಲ್ಲ, ಖಂಡಿತ ಅವಕಾಶ ಕೊಟ್ಟರೆ ಖಂಡಿತ ತಾಯಿಯವರು ಏನು ಕೆಲಸ ಮಾಡಿದ್ದಾರೆ ಅದರ ಅದನ್ನು ಒಂದು ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಖಂಡಿತ ಇಚ್ಛೆ ಇದೆ. ಪಕ್ಷ ನನಗೆ ಅವಕಾಶ ಕೊಟ್ಟರೆ, ಹೈಕಮಾಂಡ್ ಅವರು ನನಗೆ ಅವಕಾಶ ಕೊಟ್ಟರೆ ಖಂಡಿತ ಅದನ್ನು ಮಾಡಿ ತೋರಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ. ಸೋಮವಾರ ಪ್ರಮಾಣ ಸ್ವೀಕಾರ ಹೌದು. ಏನದು ಯಾರಿಗೂ ಬಂದಿಲ್ಲ. ಫೈನಲ್ ಲಿಸ್ಟ್ ಬರೋದೇ ಸಂಡೇ ರಾತ್ರಿ ಅಲ್ವಾ? ಸೊ ಸಂಡೇ ರಾತ್ರಿ ಏನಾದ್ರೂ ಗೊತ್ತಾಗುತ್ತೆ. ಬಹುತೇಕ ಫಿಕ್ಸ್ ಆಗಿದೆ, ಇನ್ನೊಂದು 3-4 ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಹೆಸರು ಇದೆ ಅಂತ ಮಾಹಿತಿ. ನೋಡೋಣ ಏನಾಗುತ್ತೆ ಅಂತ.